ಅಷ್ಟೆಲ್ಲ ಹಿರಿಯರು ಸಿದ್ದು ರಾಜೇಶ್ ಎಲ್ಲರೂ ಒಂದು 7 ಮನೆಯನ್ನು ಇತ್ತು. 7ರಲ್ಲಿ ಏನು ಅಂಥ ಕಾಂಪ್ಲಿಕೇಟು ಮಾಡಲಾಗೋದಂಥದ್ದು ಏನಿಲ್ಲ, ಬಟ್ ಅದು ತೊಂದರೆ ಅದು. ಲ್ಯಾಂಡ್ ಅಕ್ವಿಸಿಷನ್ ಏನು ಸೌದಿಗಳು ಇಬ್ಬರು ಕೂಡ ರೈತರಿಗೆ ಏನೋ ತೊಂದರೆ ಮಾಡಬಾರ್ದು ಇದು ತೊಂದರೆ ಇಲ್ಲ. ರೈತರು ನೀವು ಹೇಳ್ಬೇಕಲ್ಲ, ಊರ ಕೆಲಸದಾಗ ಹೇಳ್ಬೇಕು. ನಾವು ಬೈಪಾಸ್ 1 ವರ್ಷಕ್ಕೆ ರೊಕ್ಕ ಕೊಡ್ತೀವಿ. ಎಲ್ಲದೂ ಜವಾಬ್ದಾರಿಯುತವಾಗಿ ನಾವು ಕುತ್ಕೊಂಡು ಮಾಡೋದ್ರಿಂದ ಅಮಾವಾಸ್ಯೆ ಮೇಡಮ್ ಯಾರೋ ಮಾಡ್ತಾರೆ ಸರ್. ಒಟ್ಟು ಸೌದಿ ಸಾಹೇಬ್ ಬಂದರು, ಅವ್ರು ಎತ್ತರ ಮಾಡಬೇಕಂತ ಅವರಲ್ಲಿ ಪ್ರಯತ್ನ ಮಾಡಿದ್ರು. ಕಾರಣದಿಂದ ಲೇಟ್ ಆಗಿದೆ. ನಾವೆಲ್ಲ ಮಾತುಕತೆ ಮಾಡಿದ್ವಿ. ಕ್ವಶನ್ ನಿನ್ನೆ ಅವ್ರು ಹಿಂದಿಗೆ ಬಂದು ಲ್ಯಾಂಡ್ ಅಕ್ವಿಸಿಷನ್ ಅವ್ರು ದುಡ್ಡು ಯಾವಾಗ ಕೊಡ್ತೀವಿ ಏನು ಕೊಡ್ತೀವಿ ಅಂತೇಳಿ ತಮಗೆಲ್ಲ ಹೇಳಿದಾರೆ ಕಾಣ್ತದೆ. ಅವರು ನಾಳೆ ಕೊಟ್ಟು ಮೈಸೂರಿಗೆ ದುಡ್ಡು ಮಾತ್ರ 15 ದಿವಸ ಮೊದಲ ಮಧ್ಯವ್ರಿಗೆ ಮಾತ್ರ ಒಂದು 15 ದಿವಸ ಆಗುತ್ತೆ. 15 ದಿವಸ ನಾವು ದುಡ್ಡು ಕೊಟ್ಟು ಕೆಲಸ ಮಾಡ್ತೀವಿ. ಮಹೇಶ್ ವಾಡಿಯವ್ರಿಗಂತೂ ಅವ್ರು ನಾಳೆ ನಮ್ಗೆ ಬೇಕಾದ್ರೆ ನಾಳೆ ದುಡ್ಡು ಕೊಡೋ ಕೆಲಸ ನಾವು ನಾಳೆ ಆಗುತ್ತೆ. ಇನ್ನು ಎರಡನೇದು ಎತ್ತರದ ಗೌರ್ಮೆಂಟ್ ಲೆವೆಲ್ ಏನು ಹೇಳ್ತಾರೆ, ಗೌರ್ಮೆಂಟ್ ಲೆವೆಲ್ಗೂ ಹೇಳಿ ಕಮಿಟಿಗೆ ಹೋಗಿಲ್ಲ. ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಎತ್ತರ ಮಾಡ್ತಕ್ಕಂಥದ್ದು ಮಾಡೋಣ. ಜೊತೆಯಲ್ಲಿ ಅತ್ಯಂತ ಖಂಡನೀಯವಾದಂಥ, ಇಡೀ ಜಗತ್ತೇ ಇದನ್ನ ಒಪ್ಪಿಕೊಳ್ಳದೇ ಇರತಕ್ಕಂತಹ, ದೇಶದ ಜನತೆಗೆ ದೊಡ್ಡ ಖೇದವನ್ನು ದ್ರೋಹ ಉಂಟು ಮಾಡಿರ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಅದೇನೆಂದರೆ, ಈ ನರೇಗಾ ಯೋಜನೆಯಲ್ಲಿ ಮನಮೋಹನ್ ಸಿಂಗ್ರವರು ಮಂತ್ರಿಗಳಾಗಿದ್ದಾಗ ಗ್ರಾಮೀಣ ಜನತೆಗೆ ಒಂದು 100 ದಿನಗಳ ಉದ್ಯೋಗವನ್ನು ಕೊಡುವಂಥ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಆಗ ಅದಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆ ಅನ್ನುವಂತಹದ್ದನ್ನು ಆ ಯೋಜನೆ ಪ್ರಾರಂಭ ಮಾಡಿದರು. ಭಾಳಷ್ಟು ಆ ಯೋಜನೆ ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ 100 ದಿನಗಳ ಕಾಲ ಉದ್ಯೋಗ ಕೊಡುವಂಥದ್ದಾಗಿದೆ. ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರು ಅದನ್ನು 125ಕ್ಕೆ ಏರಿಸಿದ್ದಾರೆ. ಸ್ವಾಗತ ಮಾಡ್ತೀವಿ. ಕಾರಣ ಇನ್ನೂ 25 ದಿವಸ ಮಾಡಲಿ, ತಪ್ಪು